ನಿಮ್ಮ ಹತ್ರ ಏನಾದರೂ ಇದೆಯಾ ಇಂಥ ದಿವಸ ಸರ್? ಇಲ್ಲ, ನಾವು ನಮಗೆ ಕನ್ಸಲ್ಟೆಂಟ್ ಅಂತ 15ರಿಂದ 19ನೇ ತಾರೀಕುವರೆಗೂ ಸರ್ವರ್ ಇಲ್ಲ. 15ರಿಂದ 19ನೇ ತಾರೀಕುವರೆಗೂ ಸರ್ವರ್ ಇಲ್ಲ ಅಂತ ಹೇಳಿದ್ದಾರೆ. ನಿಮ್ಗೆ ಯಾರು ಹೇಳಿದ್ದು? ನಮ್ಮ ಕನ್ಸಲ್ಟೆಂಟಾ? ಅವ್ರು ಹೇಳಿರೋಂಥ ಮಾಹಿತಿ ನಿಮ್ಮ ಹತ್ರ ಯಾರು ಇದೆಯಾ? ಫೋನಲ್ಲಿ ನಮ್ಗೆ ತಿಳಿಸಿರೋದು, ನಾವು ಕೇಳಿರ್ತೀವಿ. ಅದೇ ಮಾಹಿತಿ ತೋರಿಸಿ. ಈಗ 19 ತಾರೀಕು ಹೋಯ್ತು, ಈಗ 20ರಿಂದ 23 ಹಾಕಿದ್ದೀರಾ ಇಲ್ಲಿ ಡೇಟ್ ಎಕ್ಸ್ಟೆಂಡ್ ಮಾಡಿದಿರಾ? ನೀವು ಇದೇ ಇದ್ದೀರಿ ಅಂತ ಏನ್ ನಮ್ಗೆ ನೋಡಿ, ಇಲ್ಲಿ ಫಸ್ಟು 15ನೇ ತಾರೀಕಿಂದ 19ನೇವರೆಗೂ ಅಂತ ಹೇಳಿದ್ರು. ಇವಾಗ ಮತ್ತೆ 20ರಿಂದ 23 ಅಂತ ಬರ್ತಿದ್ದಾರೆ. ನೀವು ಅವಾಗ ಇಲ್ಲಿ ಬರ್ತಿರಲ್ವಾ? ನೀವು ಅವತ್ತು ಬನ್ನಿ, ನಿಮಗೆ ಮೇಲಧಿಕಾರಿ ನಿಮ್ಗೆ ಎದುರಿಗೆ ಮಾತಾಡ್ಸ್ಬೇಕಾದ್ರೆ ಅವ್ರದ್ದು ಫೋನ್ ಇಂದನೇ ನೀವು. ಅದು ಇವತ್ತು ಸರ್, ಇವತ್ತು ನಮಗೆ ಬೇಕಾದ ಮಾಹಿತಿ ಇವತ್ತು ಮೇಲಧಿಕಾರಿ ಸರ್ ನೀವು ಹಾಕಿರೋ ಡೇಟ್ ಆದ್ಮೇಲೆ ನಾವು ಬಂದಿರೋದು ಸರ್. ಓಕೆನಾ? ಇವತ್ತು ಡೇಟ್ ಚೇಂಜ್ ಮಾಡಿದ್ರಾ? ಇವಾಗ ಮತ್ತೆ ಡೇಟ್ ಚೇಂಜ್ ಮಾಡಿದ್ರೆ ನಾವು ಎಲ್ಲಿಂದ ಬಂದಿದ್ದೀವಿ ಗೊತ್ತಾ ನಿಮಗೆ? ಗೊತ್ತಿಲ್ಲ, ಅದು ಸಿಕ್ಬಿಟ್ರೆ ನಿಮ್ಗೆ ಪ್ರಾಬ್ಲಮ್ ಇರಲ್ಲ, ಅಲ್ಲಿಗೆ ಸಾಲ್ವ್ ಆಗುತ್ತೆ. ನೀವು ಜಸ್ಟ್ ನಮಗೆ ಏನಾರ ಬಂತು ಅಂದ್ರೆ ಇನ್ಫಾರ್ಮೇಶನ್ ಕೊಡಬೇಕು, ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಮಧ್ಯದ ಬರಲಿಲ್ಲ ಅಂತಂದ್ರೆ ಡೇಟ್ ನನಗೆ ಕಂಟಿನ್ಯೂ ಆಯ್ತು. ಸರಿ, ನಿಮಗೆ ಮಾಹಿತಿ ಕೊಟ್ಟಿದ್ರಲ್ವಾ ಸರ್ವರ್ ಇಲ್ಲ ಅಂತ? ಆ ಮಾಹಿತಿ ಯಾರು ಕೊಟ್ಟಿದ್ದು? ಕನ್ಸಲ್ಟ್. ಆ ಕನ್ಸಲ್ಟ್ ಏನ್ ಮಾಹಿತಿ ಕೊಡಿ ನಮ್ಗೆ ತೋರಿಸಿ ಹೋಗ್ಲಿ ಸರ್. ಬಾಯಲ್ಲಿ ಹೇಳ್ಬಿಟ್ರೆ ಸರ್, ಬಾಯಲ್ಲಿ ಹೇಳೋದಲ್ಲ, ಇದು ನಮಗೆ ಬೇಕು. ಸರಿ, ಅದು ನಾವು ಇವಾಗ ನೀವು ಹಿಂಗ್ ಹೇಳ್ತಿರಲ್ವಾ, ಅದೇನ ಮತ್ತೆ ಆ ಡೇಟಲ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಬರ್ತಿರಲ್ವಾ ನೀವು? ಹೌದು, ಅವ್ರದ್ದು ಜೊತೆಗೆ ನಿಮ್ಗೆ ಮಾತಾಡ್ಸ್ಬಿಡ್ತೀವಿ. ನಾನು ಹೇಳ್ದಲ್ಲ, 2 ಸಾರಿ 3ನೇ ಸಾರಿ ಹೇಳ್ತಿದ್ದೀನಿ. ನಮ್ಮಲ್ಲಿ ಕನ್ಸಲ್ಟೆಂಟ್ ಪ್ರತಿ ಸರಿನೂ ಡೇಟ್ ಚೇಂಜ್ ಮಾಡ್ತಾನೆ ಇದ್ರೆ. ಇವಾಗ ಬಂದಿದ್ರೆ ಡೇಟ್ ಚೇಂಜ್ ಮಾಡಿದ್ರ, ಇವಾಗ ಮಾಡಿದ್ರೆ ಡೇಟ್ ಚೇಂಜ್ ಹೇಳಿರೋದ್ರಲ್ಲಿ ನಾನು ನಿಮ್ಗೆ 19ನೇ ತಾರೀಕು ಬಂದಿದ್ವಿ. ಅವ್ರ ದೂರವಾಣಿನಲ್ಲಿ ನಾವು ಬಂದಿದ್ವಿ. ಇವಾಗ 19 ತಾರೀಕು ಬಂದಿದ್ದಕ್ಕೆ ಇವತ್ತು ಅಲ್ಲಿ ಏನು ಡೇಟ್ ನೆಕ್ಸ್ಟ್ ಡೇಟ್ ಹಾಕಿರ್ಲಿಲ್ಲ. ನಾವು ಇವಾಗ ಕೇಳಿದಕ್ಕೆ ನಾವು ಹೇಳ್ತಾ ಇರೋದು ನಿಮ್ಗೆ. ಇವಾಗ ಸರ್, ಈಗ ನಾವು ಮತ್ತೆ ಹಾಕಿದ್ರ 22ನೇ ತಾರೀಕು ಬಂದ್ಮೇಲೆ ಮತ್ತೆ ಡೇಟ್ ಚೇಂಜ್ ಮಾಡೋಣ ಅಂತ ಬನ್ನಿ ಕೇಳಿಸ್ಕೊಂಡು ಕೈಯಲ್ಲಿ ಬರ್ತಿದ್ದೀರಾ? ಅಲ್ಲಿ ಸೀಲ್ ಇಲ್ಲ, ಸಿಗ್ನೇಚರ್ ಇಲ್ಲ, ಕೈಯಲ್ಲಿ ಬರ್ತಿದ್ದೀರಾ? ಅದನ್ನ ಸುಮ್ಮನೆ ಹೇಳ್ಬಿಡ್ತೀವ. ಮಾಹಿತಿ ತೋರಿಸಿ ನಮ್ಗೆ. ನಾನು ಹೇಳ್ದಲ್ಲ, 2ನೇ ಸಾರಿ ಹೇಳಿದ್ದೀನಿ, 3ನೇ ಸಾರಿ ಹೇಳಿದ್ದೀನಿ. ಮಾಡ್ತಾ ಇರೋದು ಏನ್ ಸರ್ ನಿಮ್ಮ ಹೆಸರು? ನಿಮ್ಮ ಹೆಸರೇನು ಸರ್? ಪ್ರಭಾಕರ್, ವೇಟು ತಹಸೀಲ್ದಾರ. ನೋಡಿ, ಪ್ರಭಾಕರ್ ಅವರು ಉಡಾಫೆ ಮಾತುಗಳು ಆಡ್ಕೊಂಡು ಯಾವಾಗ ಅಂದ್ರೆ ಅವಾಗ ಡೇಟ್ಗಳು ಚೇಂಜ್ ಮಾಡ್ಕೊಂಡು ಅವಾಗ ಬನ್ನಿ ಇವಾಗ ಬನ್ನಿ. ಫಸ್ಟು 15ನೇ ತಾರೀಕು ನಾವು ಬಂದಿದ್ದು, 19ನೇ ತಾರೀಕುವರೆಗೂ ಬರಬೇಡಿ ಅಂತ ಹೇಳಿದ್ರು. ಇವಾಗ 20ನೇ ತಾರೀಕು ನಾವು ಬಂದಿದ್ದೀವಿ. ಮತ್ತೆ ಇವಾಗ ಬಂದ್ಬಿಟ್ಟು ನಾವು ಜಗಳ ಮಾಡಿದ್ದಕ್ಕೆ 20ರಿಂದ 23ನೇ ತಾರೀಕುವರೆಗೂ ಅಂತ ಹೇಳಿದ್ದಾರೆ. ಅದಾದ್ಮೇಲೆ 23ನೇ ತಾರೀಕಿನ ಮೇಲೆ ಬಂದ್ರೂ ಕೂಡ ನಮಗೆ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ಗಳು ಕೊಡ್ತಾರೆ ಅನ್ನೋದು ನಂಬಿಕೆ ಇಲ್ಲ. ಅವರು ಕೂಡ ಈಗ ಕೊಡ್ತೀವಿ, ಸಿಗುತ್ತೆ, ಸಿಗ್ಬೋದು, ಸಿಗ್ತಿಲ್ಲ ಅಂತ ಗ್ಯಾರಂಟಿ ಕೊಡ್ತಿಲ್ಲ. ಇಲ್ಲಿ ವಯಸ್ಸಾದವರೆಲ್ಲ ಪಾಪಚ್ಚಿ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಹೇಳೋಣ ಮಾತು, ಏನ್ ಮಾತಾಡೋ? ಯಾರು ಹೇಳಿದ್ರು ರೆಕಾರ್ಡ್ ಮಾಡಂಗಿಲ್ಲ ಅಂತ? ಯಾರನ್ನ ಹೇಳಿದ್ರು ರೆಕಾರ್ಡ್ ಮಾಡಂಗಿಲ್ಲ ಅಂತ? ರೆಕಾರ್ಡಿಂಗ್ ಮಾಡಂಗಿಲ್ಲ ಅಂತ ಯಾರು ಹೇಳಿದ್ದು? ಎಲ್ಲೋಗಿರ ನೀವು? ಡ್ಯೂಟಿ ಬಿಟ್ಬಿಟ್ಟು ಎಲ್ಲೋಗಿದ್ರಣ? ಹೇಳೋಣ, ಡ್ಯೂಟಿ ಬಿಟ್ಬಿಟ್ಟು ನೀವು ಎಲ್ಲೋಗಿದ್ರಿ ಹೇಳಿ? ಹೇಳೋಣ, ಆಯ್ತು ಹೇಳು. ಯಾರು ತೆಗೀರಿ, ಆಯ್ತು. ಯಾತರ ಮಾತಾಡ್ಬೇಕೇನು ಹೇಳಿ? ಆಯ್ತು, ಯಾಕೆ ರೆಕಾರ್ಡ್ ಮಾಡಂಗಿಲ್ಲ ಹೇಳೋಣ? ಹಾ, ನಾವೇನು ನಮ್ಮ ಸಮಸ್ಯೆ ಕೇಳ್ಕೊಂಡ್ ಬಂದಿದ್ದೀವಿ ತಾನೆ? ಪರಿಹಾರ ಕೊಡ್ಬೇಕು, ಮಾತಾಡಿ ಹೇಳಿ, ಸಹಾಯ ಮಾಡಿ. ಹಾ, ಇವತ್ತನ್ನೇ ಕೇಳ್ತಾರೆ, ಫೋನ್ ಮಾಡಿದ್ದೀನಿ. ಯಾರು ನೀವು? ಯಾರು ಹೇಳೋಣ? ನೀವು ಯಾರು? ನಂಗೆ ಗೊತ್ತಿಲ್ಲ. ನನಗೆ ನೀವು ಯಾರು ತೋರಿಸಿ, ಐಡಿ ಕಾರ್ಡ್ ತೋರಿಸಿ, ನನಗೆ ಗೊತ್ತಿಲ್ಲ. ತೋರಿಸಿ, ನಮ್ಗೆ ಬೇಕು. ಕರೆಕ್ಟಾಗಿ ಮಾತಾಡ್ಬೇಕು. ಅಲ್ಲ ತೋರಿಸಿ, ಯಾರು ಒಬ್ರು ಐಡಿ ಕಾರ್ಡ್ ಇಟ್ಕೊಂಡಿಲ್ಲ. ನಿಮ್ದು ತೋರಿಸಿದ ಐಡಿ ಕಾರ್ಡ್ ತೋರಿಸಿದ ತೋರಿಸಿ. ನಿಮ್ಗೆ ಹೇಳ್ತಿರೋದು ಅಣ್ಣ, ಇರೋಣ, ಮಾತಾಡೋಣ. ಯಾಕೆ ಮಾಡಂಗಿಲ್ಲ? ತಪ್ಪೇನು? ಯಾಕೆ ಮಾಡಂಗಿಲ್ಲ? ಸಂಬಳ ಕೊಡ್ತಾರೆ. ಇಂಥವ್ರು ನಾವು ಯಾವ ತಗೊಂಡಿಲ್ಲ. ಮಾತಾಡ